ಸ್ನೇಹಿತರೆ, ನಿನ್ನೆ ಮಳೆ ಸಿಕ್ಕಾಪಟ್ಟೆ ಇರೋದ್ರಿಂದ ಗಾಡಿ ಅಂತೂ ಸಿಕ್ಕಾಪಟ್ಟೆ ಗಲೀಜಾಗ್ಬಿಟ್ಟಿತ್ತು. ನನಗಂತೂ ಯಾಕೋ ಒಂಥರ ಬೇಜಾರಾಗ್ತಿತ್ತು ಗಾಡಿನ ಈ ಥರ ನೋಡಿ. ಏನಕ್ಕಪ್ಪ ಅಂದರೆ, ನನಗೆ ಹೊಟ್ಟೆ ತುಂಬ ತಿನ್ನಿಸೋ ಅಂಥ ಗಾಡಿನ ಈ ರೀತಿ ಹಿಡ್ಕೊಳ್ಳೋದು ಸರಿ ಅನ್ನಿಸಲ್ಲ ಅನ್ನಿಸ್ತು. ಅದಕ್ಕೆ ಥ್ಯಾಂಕ್ ಯು. ಓಕೆ, ಇಂಥವ್ರಿಂದನೇ ಎಲ್ಲ ಡೆಲಿವರಿ ಬಾಯ್ಸ್ಗೂ ಕೆಟ್ಟ ಹೆಸರು ಬರ್ತಿರೋದು. ಏನಕ್ಕಪ್ಪ ಅಂದರೆ ಎಲ್ಲೇ ಆಗಿದೆ ಮ್ಯಾಮ್. ಥ್ಯಾಂಕ್ ಯು. ಏನು ಹೇಳಬೇಕು ಈ ಮುಂಡೆ ಮಗನಿಗೆ ಹೇಳಿ. ನೆನ್ನೆ ಮೊನ್ನೆ ಎಲ್ಲ ಹಿಂಗೆ ಹಿಂಸೆ ಕೊಟ್ಟ, ಇವತ್ತು ಹಿಂಗೆ ಹಿಂಸೆ ಕೊಡ್ತಾನೆ. ಮತ್ತು ಪೋರ್ಟರವನು ಬಂದ್ಬಿಟ್ಟು ಸಿಕ್ಕಾಬಡೆ ಉರಿಸ್ತಾ ಇದ್ದಾನೆ. ಅದಕ್ಕೋಸ್ಕರ ನಾವೇನು ಮಾಡೋಣ ಅಂತ ಇವತ್ತು ಅವನ್ನ ಸೈಡ್ಗೆ ಹಾಕೋಣ. ನಾನು ಓಲಾನ 180 ರೂಪಾಯಿ ಕೊಟ್ಟು ಕ್ಲೀನಾಗಿ ಜಿಗಿ ಅಂತ ವಾಟರ್ ವಾಶ್ ಮಾಡಿಸಿದೆ. ಬಟ್ ಸಂಜೆ ಆಗೋಷ್ಟಿಗೆ ಮತ್ತೆ ಮಳೆ ಬರ್ತಿದೆ. ಗೊತ್ತಲ್ಲ ಇನ್ನು ನನ್ನ ಗಾಡಿ ಕತೆ ಏನಾಗುತ್ತೆ ಅಂತ. ಬೆಳಕಲ್ಲಿ ಕಣ್ಣ ಮುಂದೆ ಇರುವುದೆಲ್ಲ ಕಾಣ್ತದೆ, ಆದರೆ ಇದು ಬೆಳಕಲ್ಲ, ದರ್ಶನ. ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು ನಮ್ಮ ನ್ಯೂಷನಲ್ ಮತ್ತೊಂದು ವಿಡಿಯೋಗೆ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಶಂಕರ್. ಇವತ್ತು ಆ್ಯಸ್ ಯೂಶ್ವಲಿ ಪೋರ್ಟರ್ ಜೊತೆಗೆ ಇವತ್ತೆಲ್ಲ ಮಿಕ್ಸ್ ಮಾಡೋಣ ಅಂತ ಅನ್ಕೊತಾ ಇದ್ದೀನಿ. ಏನಕ್ಕಪ್ಪ ಅಂದರೆ ಲೇಟಾಗಿ ಹೋಯ್ತು ಇವತ್ತು ಡ್ಯೂಟಿ ಆನ್ ಮಾಡಿದ್ದು. ಡೈಲಿ 9 ಗಂಟೆಗೆ ಬೆಳಗ್ಗೆ ಆನ್ ಮಾಡ್ತಾ 9-9:30 ಡ್ಯೂಟಿ ಆನ್ ಮಾಡ್ತಿದ್ದೆ. ಬಟ್ ಆದರೆ ಇವತ್ತು 12-15 ಆಗಿಬಿಟ್ಟಿದೆ. ಲೇಟಾಗಿರೋ ಕಾರಣದಿಂದ ಇವತ್ತು ಎಲ್ಲ ಮಿಕ್ಸ್ ಮಾಡೋಣ. ಎಲ್ಲ ಮಿಕ್ಸ್ ಮಾಡಿ ಎಷ್ಟು ಅರ್ನಿಂಗ್ಸ್ ಆಗುತ್ತೆ ನೋಡೋಣ ಅಂತ ಅನ್ಕೊತಾ ಇದ್ದೀನಿ. ನಿಮಗೆ ಏನಾದರೂ ಡೌಟ್ಸ್ ಇದ್ದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಮ್ಮ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬನ್ನಿ ಈಗ ವಿಡಿಯೋ ಶುರು ಮಾಡೋಣ. ಸ್ನೇಹಿತರೆ, ನಿನ್ನೆ ಮಳೆ ಸಿಕ್ಕಾಪಟ್ಟೆ ಇರೋದ್ರಿಂದ ಗಾಡಿ ಅಂತೂ ಸಿಕ್ಕಾಪಟ್ಟೆ ಗಲೀಜಾಗ್ಬಿಟ್ಟಿತ್ತು. ನನಗಂತೂ ಯಾಕೋ ಒಂಥರ ಬೇಜಾರಾಗ್ತಿತ್ತು ಗಾಡಿನ ಈ ಥರ ನೋಡಿ. ಏನಕ್ಕಪ್ಪ ಅಂದರೆ, ನನಗೆ ಹೊಟ್ಟೆ ತುಂಬ ತಿನ್ನಿಸೋ ಅಂಥ ಗಾಡಿನ ಈ ರೀತಿ ಹಿಡ್ಕೊಳ್ಳೋದು ಸರಿ ಅನ್ನಿಸಲ್ಲ ಅನ್ನಿಸ್ತು. ಅದಕ್ಕೆ ವಾಶ್ ಮಾಡ್ಸೋಣ ಅಂತ ಇವತ್ತು ಬೆಳಗ್ಗೆನೇ ತಗೊಬಂದೆ. ಇವತ್ತು ವಾಷಿಂಗ್ ಮಾಡಿಸ್ಕೊಂಡು ಆಮೇಲೆ ಡ್ಯೂಟಿ ಮಾಡೋಣ ಅಂತ. ಬಟ್ ಆದರೆ ನನಗೆ ಒಂದು ಬೇಜಾರು ಏನಪ್ಪ ಅಂದರೆ, ನನ್ನ ಕರಿಯ ಗೊತ್ತಲ್ಲ ನಿಮಗೆ, ಅಲ್ಲೇ ನನ್ನ ಸಬ್ಸ್ಕ್ರೈಬರ್ಸ್ಗೆ ಗೊತ್ತಿರ್ತದೆ. ಯಾರಿಗೆಲ್ಲ ಗೊತ್ತಿಲ್ಲ ಅವರು ನನ್ನ ಹಳೆ ವೀಡಿಯೋಸ್ನ ನೋಡಿ. ಆ ಕರಿಯ ಎಷ್ಟು ಬೈಕೊಂಡಿರ್ತಾನೆ ಗೊತ್ತಾ. ಏನಕ್ಕಪ್ಪ ಅಂದರೆ, ಯಾವತ್ತೂ ನನಗೆ ಈ ಥರ ವಾಶ್ ಮಾಡಿಸಿಲ್ಲ ಅಂತ ಸಿಕ್ಕಾಪಟ್ಟೆ ಬೈಕೊಂಡಿರ್ತಾನೆ. ಅದಾದಮೇಲೆ ನೋಡಿ, ಇಲ್ಲಿ ಚಿನ್ನಿ ಅಂತ ನನ್ನ ವೈಫ್ ಹೆಸರು ಹಾಕ್ಸಿದ್ದೀನಿ. ಬಟ್ ಆದರೆ ಗಾಡಿ ಮೇಲೆ ಹಾಕ್ಸಿರೋದಕ್ಕಾದ್ರೂ ಯಾವತ್ತಾದರೂ ಒಂದು ಸರಿನೂ ನನ್ನ ವೈಫು ಗಾಡಿನ ವಾಶ್ ಮಾಡಿಲ್ಲ. ಅದೊಂದು ಬೇಜಾರು. ಬಟ್ ನನ್ನ ಕರಿಯ ಅಂತೂ ಸಿಕ್ಕಾಪಟ್ಟೆ ಬೈಕೊಂಡಿರ್ತಾನೆ. ಏನಕ್ಕಪ್ಪ ಅಂದರೆ, 2-3 ವರ್ಷ ಅದರಲ್ಲಿ ಡ್ಯೂಟಿ ಮಾಡಿದ್ದೀನಿ, ಒಂದು ಸರಿನೂ ಈ ಥರ ಮಾಡಿಸಿಲ್ಲ. ಅದಕ್ಕೆ ಸ್ನೇಹಿತರೆ, ಪೋರ್ಟ್ರಲ್ಲೊಂದು ಆರ್ಡ್ರ್ ಬರ್ತಾಯಿದೆ. ಬಟ್ ಏನಪ್ಪ ಅಂದರೆ, ನಾನಿರೋದು 80 ಫೀಟ್ ರೋಡು, ಸಂಜಯ್ ನಗರ ನಿಯರ್ BL ರೋಡು. ಬಟ್ ಇವ್ನು ಕೋದಂಡರಾಮಪುರ ಮಲ್ಲೇಶ್ವರಂ ಪಿಕಪ್ ಇಳಿತಾ ಇದ್ದಾನೆ. 150 ರೂಪಾಯಿ ಕೊಟ್ಟಾನೆ ವಿಜಯನಗರಕ್ಕೆ. ಹೋಗೋಣ, ಫಸ್ಟ್ನೇ ಆರ್ಡ್ರ್ ಅಲ್ವಾ. ನೋಡಿ, 4 ಕಿಲೋಮೀಟ್ರ್ ಇದೆ, ಕಾಣಿಸ್ತಿದೆಯಾ? 4 ಕಿಲೋಮೀಟ್ರ್ ಪಿಕಪ್ ಹೋಗ್ಬೇಕು ಈಗ. ಅಲ್ಲ ಗುರು, ಪೋರ್ಟ್ರವ್ನು ಏನು ಗುರು, ಏನು ಮಾಡ್ತಿದ್ದಾನೆ ಗುರು, ನನಗೇನು ಅರ್ಥನೇ ಆಯ್ತಾಯಿಲ್ಲ ಸೀರಿಯಸ್ ಆಗಿ. ಏನಕ್ಕಪ್ಪ ಅಂದರೆ, ಅಲ್ಲ 4 ಕಿಲೋಮೀಟ್ರ್ ಪಿಕಪ್ಗೆ ಇಳಿತಾನೆ ಅಂದರೆ ಏನು ಸರಿ, ಓಕೆ 4 ಕಿಲೋಮೀಟ್ರಿಗೆ ಪಿಕಪ್ಗೆ ಅಮೌಂಟ್ ಕೊಡ್ತಾನಾ? ಇಲ್ಲ, ಕೊಡಲ್ಲ. ಯಾವುದೋ ಒಂದೊಂದ್ರಲ್ಲಿ IAS ಅರ್ಜಿ ಅಂದ್ಬಿಟ್ಟು ಒಂದು ಆರ್ಡ್ರಲ್ಲಿ ಹಾಕ್ಕೊಡ್ತಾನೆ, ಯಾವುದೋ ಒಂದೊಂದು ಆರ್ಡ್ರಿಗೆ ಅಷ್ಟೇ. ಅದು ಬಿಟ್ಟರೆ ಬೇರೆ ಅದಕ್ಕೂ ಕೊಡಲ್ಲ. ಮತ್ತು 150 ರೂಪಾಯಿ ಕೊಟ್ಟಿದ್ದಾನೆ. 150 ರೂಪಾಯಿ ಕಮಿಷನ್, ಅವನಿಗೆ ಕಮಿಷನ್ ಬೇರೆ ಕೊಡಬೇಕು, 30 ರೂಪಾಯಿ ಸಮಥಿಂಗು. ಹೊಟ್ಟೆ ಉರಿಸ್ತಾನೆ ಗುರು ಸೀರಿಯಸ್ ಆಗಿ. ಲಾಂಗ್ ಆರ್ಡ್ರ್ಗಳಾದರೆ ಏನೋ ಬಿಡಪ್ಪ, ಹೋಗಿ ಪಿಕಪ್ ಮಾಡಿಬಿಡ್ಬೋದು, ಬೇಜಾರಾಗಲ್ಲ. ಬಟ್ ಲೋಕಲ್ ಆರ್ಡ್ರಿಗೂ ಈ ಥರ ಕೊಟ್ಟರೆ ವಾಬಾ. ಸರಿ, ಓಕೆ ಬನ್ನಿ, ಜಾಸ್ತಿ ಮಾತಾಡಿದಷ್ಟು ನಮ್ಮ ತಲೆನೋವು ಬರುತ್ತೆ. ಹೋಗಿ ಪಿಕಪ್ ಮಾಡೋಣ. ಈ ರೋಡಂತೂ ನನಗಂತೂ ಸಿಕ್ಕಾಪಡೆ ಇಷ್ಟ ಗುರು, ಫೇವ್ರೇಟ್ ರೋಡು. ಏನಕ್ಕಪ್ಪ ಅಂದರೆ, ಇಲ್ಲಿ ರಾಮಯ್ಯ ಹಾಸ್ಪಿಟ್ಲು ಸ್ಟಾರ್ಟಿಂಗಿಂದ ಸದಾಶಿವನಗರ ಪೊಲೀಸ್ ಸ್ಟೇಷನ್ವರೆಗೂ ಸುತ್ತ ಅಕ್ಕ ಅಂದರೆ ಆ ಸೈಡು ಈ ಸೈಡು ಮರಗಳು ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ. ಎಷ್ಟು ಚೆನ್ನಾಗಿ ಗಾಳಿ ಆಗಲಿ, ವೆದರ್ ಆಗಲಿ, ಒಂಥರ ಫೀಲ್ ಎಲ್ಲೋ ಮಲೆನಾಡು ಈ ಸೈಡ್ ಹೋಗೋ ಥರ ಫೀಲ್ ಆಗುತ್ತೆ ನನಗೆ. ಅದಕ್ಕೆ ಈ ಕಡೆ ಎಲ್ಲ ಈ ರೋಡಲ್ಲಿ ಬಂದಾಗೆಲ್ಲ ಒಂಥರ ಕಣ್ಮುಚ್ಕೊಂಡು ಹೋಗೋಣ ಅನಿಸುತ್ತೆ. ಬಟ್ ಆ ಥರ ಹೋದರೆ ಅಮ್ಮ ಸರ್ಕಲ್ ಮಾರಮ್ಮ, ಕಾಪಾಡಮ್ಮ, ಎಲ್ಲರನ್ನೂ ಕಾಪಾಡಮ್ಮ, ಅದರಲ್ಲೂ ನನ್ನನ್ನು ಇಡಮ್ಮ. ಥ್ಯಾಂಕ್ ಯು. ಓಕೆ, ಪೋರ್ಟ್ರ ಮೇಲೆ ಅಂತೂ ಎಷ್ಟು ಕೋಪ ಬರ್ತಾಯಿದೆ ಅಂದರೆ, ಸಿಕ್ಕಾಪಟ್ಟೆ ಕೋಪ ಬರ್ತಿದೆ. ಏನಕ್ಕಪ್ಪ ಅಂದರೆ, ಪಿಕಪ್ ಒಂದು 4 ಕಿಲೋಮೀಟ್ರು, ಡ್ರಾಪ್ ಒಂದು 8.8, 9 ಕಿಲೋಮೀಟ್ರು. ಎಷ್ಟಾಯಿತು? 13 ಕಿಲೋಮೀಟ್ರ್ ಆಯಿತು. 13 ಕಿಲೋಮೀಟ್ರಿಗೆ 150 ರೂಪಾಯಿ. ಅದರಲ್ಲಿ ಅವ್ನು ಕಮಿಷನ್ ತೊಗೊಂಡ್ರೆ ನನಗೆ ಎಷ್ಟು ಕೊಡ್ತಾನೆ ನೋಡೋಣ ಬನ್ನಿ, ಅವಾಗ ಮಾತಾಡ್ತೀನಿ, ಇವಾಗಲ್ಲ. ಪೋರ್ಟರು ನನ್ನ ಪ್ರಕಾರ ಒಂದು ಗೇಮ್ ಆಡ್ತಾನೆ ಅನಿಸುತ್ತೆ. ಹೆಂಗಂದರೆ, ಅಕಸ್ಮಾತ್ ಇವತ್ತು ಚೆನ್ನಾಗಿ ಅರ್ನಿಂಗ್ಸ್ ಮಾಡಿಸ್ಬಿಟ್ಟು ಅಂತ ಅಂದ್ಕೊಳ್ಳಿ, ಇವತ್ತು ಚೆನ್ನಾಗಿ ಅರ್ನಿಂಗ್ಸ್ ಆಯಿತು ಅಂತ ಅಂದ್ಕೊಳ್ಳಿ, ನೆಕ್ಸ್ಟ್ ಡೇ ಗೋವಿಂದ. ಇಲ್ಲ 2 ದಿವಸ ಚೆನ್ನಾಗಿ ಅರ್ನಿಂಗ್ಸ್ ಆಗಿಬಿಟ್ರೆ 3ನೇ ದಿವಸ ಗೋವಿಂದ. ಏನಾದರೂ ಮಾಡಿ ಉರಿಸ್ತಾನೆ. ಇದ್ದರೆ ಒಂಥರ ಇರಬೇಕು ಗುರು, 2 ಥರ ವಿಚಿತ್ರವಾಗಿ ಆಡ್ಬಾರ್ದು.
ಇಂಥವ್ರಿಂದನೇ ಎಲ್ಲ ಡೆಲಿವರಿ ಬಾಯ್ಸ್ಗೂ ಕೆಟ್ಟ ಹೆಸರು ಬರ್ತಿರೋದು. ಏನಕ್ಕಪ್ಪ ಅಂದರೆ ಹೆಲ್ಮೆಟ್ ಹಾಕಿಲ್ಲ, ಓಕೆನಾ. ಒಂದು ಸೈಡು ಕಿವಿಯಲ್ಲಿ ನೋಡಿ ಹೆಲ್ಮೆಟ್ ಹಾಕಿಲ್ಲ, ಅದೊಂದು ಸೈಡ್ ಫೋನ್ ಹಿಡ್ಕೊಂಡು ಹೋಗ್ತಾ ಇದ್ದಾರೆ. ಇಂಥವ್ರು ನೋಡಿ ಮಿಗ್ದವ್ರನ್ನೆಲ್ಲ ಬೈತಾರೆ. ದಯವಿಟ್ಟು ಯಾರೇ ಆಗಲಿ ನಿಮ್ಮನ್ನು ನೆಗೆಟಿವ್ ಮಾಡಬೇಕಂತ ನನಗಲ್ಲ, ಬಟ್ ಆದರೆ ನೀವು ಮಾಡೋ ಅಂಥ ಒಂದು ಮಿಸ್ಟೇಕಿಂದ ಒಂದು ಹೆಲ್ಮೆಟ್ ಹಾಕ್ದಿರಾಗಲಿ, ಯಾವ ಒಂದು ಸೈಡ್ ಫೋನ್ ಹಿಡ್ಕೊಂಡು ಹೋಗುವಂಥದ್ದಾಗಲಿ, ಇಂಥದ್ದನ್ನು ನೋಡೋಂತಹ ಜನರು ಏನು ಮಾಡ್ತಾರೆ, ಎಲ್ಲ ಡೆಲಿವರಿ ಬಾಯ್ಸು ಹಂಗೆ ಇರ್ತಾರೆ ಅಂತ ಜಡ್ಜ್ ಮಾಡ್ತಾರೆ, ಓಕೆನಾ. ದಯವಿಟ್ಟು ರ್ಯಾಶಾಗಿ ಓಡಿಸೋದಾಗಲಿ ಈ ಥರ ಮಾಡಬೇಡಿ ಅಂತ ದಯವಿಟ್ಟು ರಿಕ್ವೆಸ್ಟ್ ಮಾಡ್ಕೊತೀನಿ. ಏನಕ್ಕಪ್ಪ ಅಂದರೆ ನಿಮಗೆಲ್ಲ ಗೊತ್ತು, ಮೊದಲನೇದಾಗಿ ನಮಗೆ ರಿಕ್ವೆಸ್ಟ್ ಇಲ್ಲ, ನಾವು ಈ ಥರ ಮಾಡಿಬಿಟ್ರಂತೂ ಇದ್ದಿದ್ದು ನಮಗೆ ರೆಸ್ಪೆಕ್ಟ್ ಇರಲ್ಲ. ಸಾರಿ, ರಿಕ್ವೆಸ್ಟ್ ಅಲ್ಲ, ರೆಸ್ಪೆಕ್ಟ್. ಪೇ ಆಗಿದೆ ಮ್ಯಾಮ್, ಥ್ಯಾಂಕ್ ಯು. ಸ್ನೇಹಿತರೆ ನೋಡಿ, ಈಗ ಡ್ರಾಪ್ ಆಗಿದೆ. ಸೊ ಎಷ್ಟಪ್ಪ ಅಮೌಂಟ್ ಕೊಟ್ಟ ನನಗೆ ತೋರಿಸ್ತೀನಿ ನೋಡಿ. 150 ರೂಪಾಯಿ ಅವ್ನು ತೋರಿಸಿರೋದು, ಸರಿನಾ. ಸೊ ಪಿಕಪ್ ಆ್ಯಂಡ್ ಡ್ರಾಪ್ ನಾನು ಹೋಗಿರೋದು 13 ಕಿಲೋಮೀಟ್ರು, ಸರಿನಾ. 13 ಕಿಲೋಮೀಟ್ರಿಗೆ 120 ರೂಪಾಯಿ ಕೊಟ್ಟಿದ್ದಾನೆ. ಸೊ ಏನು ಹೇಳಬೇಕು ಈ ಮುಂಡೆ ಮಗನಿಗೆ ಹೇಳಿ. ಹಾಂ, ಮೊನ್ನೆ ಎಲ್ಲ ಹಿಂಗೆ ಹಿಂಸೆ ಕೊಟ್ಟ, ಇವತ್ತು ಹಿಂಗೆ ಹಿಂಸೆ ಕೊಡ್ತಾನೆ. ಮತ್ತೆ ಯಾವುದು ಆರ್ಡ್ರ್ ಕೊಟ್ಟ, ಇದಕ್ಕೆ ಹೆಂಗೆ ಎಳಿತಾನೆ. 116 ರೂಪಾಯಿ ಶೇಷದ ರೂಪಾಯಿ. ಮತ್ತೆ 1.2 ಕಿಲೋಮೀಟ್ರ್ ಅಂತ ತೋರಿಸ್ತಾ ಇದ್ದಾನೆ ಇದು. ಸರಿ ಬನ್ನಿ, ಓಕೆ. ಈ ಥರ ಇದ್ದರೆ ನೋಡಪ್ಪ ಬೇಜಾರಾಗಲ್ಲ, ಓಕೆನಾ. ಸೊ ನನಗೆ ಅಮೌಂಟ್ ಕಮ್ಮಿ ತೋರಿಸಿದ್ರು ಪರವಾಗಿಲ್ಲ. ಈಗ ನೋಡಿ ಶೇಷಾದ್ರಿಪುರಂ ಆಲ್ಮೋಸ್ಟ್ ಇವಾಗ ಎಲ್ಲಿಂದ ಬಂದೆ ಅಲ್ಲಿಗೇನೆ ಆಲ್ಮೋಸ್ಟ್ 8 ಕಿಲೋಮೀಟ್ರ್ ಡ್ರಾಪ್ ಇದೆ. ಬಟ್ 1 ಕಿಲೋಮೀಟ್ರ್ ಪಿಕಪ್ಪು, 1.5 ಕಿಲೋಮೀಟ್ರ್ ಪಿಕಪ್ ಆದರೆ ನಮಗೂ ಬೇಜಾರಾಗಲ್ಲ. ನನ್ನ ಪರಿಸ್ಥಿತಿನೇ ಈ ಥರ ಆದರೆ ಎಲೆಕ್ಟ್ರಿಕ್ ಓಕೆ, ನನಗೆ ಫ್ಯೂಲ್ ಚಾರ್ಜು ಏನಿಲ್ಲ ಓಕೆ. ಬಟ್ ಪೆಟ್ರೋಲ್ ಹುಡುಗರ ಪರಿಸ್ಥಿತಿ ಏನು, 4 ಕಿಲೋಮೀಟ್ರ್ ಪಿಕಪ್ಗೆ ಹೋಗ್ತಾರೆ ಅಂದರೆ ಒಂದು ಆರ್ಡ್ರ್ 4 ಕಿಲೋಮೀಟ್ರ್ ಅಂದರೆ 4 ಕಿಲೋಮೀಟ್ರದ್ದು ದಿನ ಒಂದು ಟೋಟಲ್ ಒಂದು 100 ಹತ್ತತ್ರ ಒಂದು 50 ಕಿಲೋಮೀಟ್ರ್ ನೀವು ಪಿಕಪ್ಗೆ ಓಡಿಸ್ಬಿಟ್ರೆ ಏನು ಸಿಗುತ್ತೆ ಅವ್ರಿಗೆ ಪಾಪ. ಸೊ ನಾನು ಅದನ್ನು ಯೋಚನೆ ಮಾಡ್ತಾಯಿದ್ದೀನಿ ಅಷ್ಟೇ. ನನ್ನ ಪರಿಸ್ಥಿತಿ ನಾನು ಓಕೆ, ಈಗ ನನಗೇ ಇಷ್ಟು ಕೋಪ ಬರುತ್ತೆ, ನನಗೇ ಇಷ್ಟು ಫೀಲ್ ಆಗುತ್ತೆ ಅಂದರೆ ವಾಟ್ ಅಬೌಟ್ ಪೆಟ್ರೋಲ್ ಕಡೆಯವ್ರ ಪರಿಸ್ಥಿತಿ ಏನು ಥಿಂಕ್ ಮಾಡಿ. ಓಕೆ, ಒಂದಿನಕ್ಕೆ ಒಂದು ಆರ್ಡ್ರ್ ಹಾಕ್ತೀರಾ, ಹೋಗ್ಲಿ ಅಪ್ಪ ಬಿಡಿ ಅನ್ಬೋದು. ಮೊನ್ನೆ ಮಿನಿಮಮ್ 3-4 ಮೇಡಮ್ ಟಿಫನ್ ಬಾಕ್ಸು. ಸರಿ ಸರ್, ಪಿಕಪ್ ಮಾಡಿದ್ದೀನಿ. ಹಾಂ, ಓಕೆ. ತುಂಬ ಜನಕ್ಕೆ ಈ ಥರ ಕನ್ಫ್ಯೂಷನ್ ಆಗುತ್ತೆ. ಏನಪ್ಪ ಆಗ್ಬಿಡುತ್ತೆ ಅಂದರೆ, ಈಗ ಪೋರ್ಟರ್ ಆನ್ ಮಾಡ್ತೀನಿ, ಪೋರ್ಟರಲ್ಲಿ ಒಂದು ಆರ್ಡ್ರ್ ಎತ್ಕೊಂಡಿದ್ದೀನಿ. ಈಗ ಆವಾಗ ಏನು ಮಾಡ್ಬೋದು ಅಂದರೆ ಓಲಾದಲ್ಲಿ ಒಂದು ಒಳ್ಳೆ ಆರ್ಡ್ರ್ ಬರುತ್ತೆ. ಸೊ ಅವಾಗ ಹೊಟ್ಟೆ ಹುರಿದೋಗ್ಬಿಡುತ್ತೆ. ಬಟ್ ಏನೂ ಮಾಡೋಕ್ಕಾಗಲ್ಲ, ನಾವು ಅದನ್ನು ಬಿಡಲೇಬೇಕಾಗುತ್ತೆ, ಓಕೆನಾ. ಬಟ್ ಒಂದೇನಪ್ಪ ಅಂದರೆ, ಈ ಥರ ಎಲ್ಲ ಅಪ್ಲಿಕೇಶನ್ನು ಆನ್ ಮಾಡ್ಕೊಂಡಾಗ ಯಾವ ಥರ ಯೂಸ್ ಮಾಡ್ಕೊಬೇಕು ಅಂದರೆ, ಈಗ ನೀವು ಪೋರ್ಟ್ರಲ್ಲಿ ಒಂದು ಆರ್ಡ್ರ್ ಎತ್ಕೊಂಡು ಎಲ್ಲಾದರೂ ದೂರ ಹೋದಾಗ ಅಕಸ್ಮಾತ್ ಅಲ್ಲಿಂದ ಬರೋಕ್ಕೆ ನಿಮಗೆ ಪೋರ್ಟ್ರಲ್ಲಿ ಆರ್ಡ್ರ್ ಬಂದಿಲ್ಲ ಅಂದಾಗ ಆ ಟೈಮಲ್ಲಿ ಬೇರೆ ಅಪ್ಲಿಕೇಶನ್ನ ಯೂಸ್ ಮಾಡ್ಕೊಳ್ಳೋದು ಬೆಟರ್ ನನ್ನ ಪ್ರಕಾರ. ಇಲ್ಲ ಅಂದರೆ ತಲೆ ಕೆಟ್ಟೋಗ್ಬಿಡುತ್ತೆ. ಅಂದರೆ ಈಗ ಆನ್ ಮಾಡ್ಕೊಂಡೆ ಇದು ಬಿಟ್ರೆ, ಈಗ ಆನ್ ಮಾಡಿ ಇಟ್ಟಿರ್ತೀನಿ. ಈಗ ಫಾರ್ ಎಕ್ಸಾಂಪಲ್ ಓಲಾನು ಆನ್ ಮಾಡಿದ್ದೀನಿ, ರ್ಯಾಪಿಡೋನು ಆನ್ ಮಾಡಿದ್ದೀನಿ, ಪೋರ್ಟ್ರಲ್ಲಿ ಒಂದು ಆರ್ಡ್ರ್ ಎತ್ಕೊಂಡಿದ್ದೀನಿ. ಸೊ ಓಲಾದಲ್ಲೂ ಮತ್ತು ರ್ಯಾಪಿಡೋದಲ್ಲೂ ಒಳ್ಳೊಳ್ಳೆ ಆರ್ಡರ್ಸ್ ಬರ್ತಾ ಇರ್ತದೆ. ಬಟ್ ಅವಾಗೇನಾಗ್ಬಿಡುತ್ತೆ, ಇದನ್ನು ಪೋರ್ಟ್ರಲ್ಲಿ ಎತ್ಕೊಂಡಿರೋಂಥದ್ರಿಂದ ಅದನ್ನು ಎತ್ಕೊಳ್ಳೋಕ್ಕಾಗಲ್ಲ. ಸೊ ಅದು ಕಷ್ಟ ಆಗ್ಬಿಡುತ್ತೆ. ಸರ್ 116. ಹೌದು. ಓಕೆ, ಥ್ಯಾಂಕ್ ಯು. ಸ್ನೇಹಿತರೆ, ಸೊ ಪೋರ್ಟ್ರಲ್ಲಿ ಎಂಡ್ ಮಾಡಿದೆ. ಒಂದು ಫುಡ್ ಆರ್ಡ್ರ್ ಬಿದ್ದಿದೆ ಓಲಾದಲ್ಲಿ. ಸೊ ಇವಾಗ ಓಲಾದಲ್ಲಿ ಮಾಡೋಣ ಅಂತ ಅಂದ್ಕೊತಾ ಇದ್ದೀನಿ. ಏನಕ್ಕಪ್ಪ ಅಂದರೆ ಪೋರ್ಟ್ರಲ್ಲಿ ಸ್ವಲ್ಪ ತಿಕ್ಕಾವರಿಸ್ತಾ ಇದ್ದಾನೆ, ಅದಕ್ಕೆ ಪೋರ್ಟ್ರನ್ನ ಸ್ವಲ್ಪ ಸದ್ಯಕ್ಕೆ ಆಫ್ ಮಾಡೋಣ. ಇನ್ನೊಂದು ಬಂದು ನೋಡಿ 98 ರೂಪಾಯಿ ಬಂದಿತ್ತು. ಡ್ರಾಪ್ ಬನಶಂಕರಿ. ಫಸ್ಟ್ ನಾನಿರೋದು ಎಲ್ಲಿ ಗೊತ್ತಾ, ಶೇಷಾದ್ರಿಪುರಂ. ಇಲ್ಲಿಂದ ಫಸ್ಟ್ ಬ್ಲಾಕ್ ರಾಜಾಜಿನಗರ ಪಿಕಪ್ ಹಿಡಿತಾ ಇದ್ದಾನೆ. ಮಿನಿಮಮ್ ಅಂದರೆ 4 ಕಿಲೋಮೀಟ್ರ್ ಇರ್ತದೆ ಇಲ್ಲಿಂದ. ಸೊ ಯಾಕೋ ಇವತ್ತು ಪೋರ್ಟರವನು ಬಂದ್ಬಿಟ್ಟು ಸಿಕ್ಕಾಬಟ್ಟೆ ಉರಿಸ್ತಾ ಇದ್ದಾನೆ. ಸೊ ಅದಕ್ಕೋಸ್ಕರ ನಾವೇನು ಮಾಡೋಣ ಅಂತ ಇವತ್ತು ಅವನ್ನ ಸೈಡ್ಗೆ ಹಾಕೋಣ. ಸೊ ಆಫ್ ಮಾಡೋಕ್ಕೂ ಬಿಡ್ತಾ ಇಲ್ಲ ನನಗೆ.
ಆಫು ಆಗ್ತಾಯಿಲ್ಲ. ಏನಕ್ಕೆ ಅಂದರೆ ಉರಿಸ್ಬೇಕಲ್ಲ ಇವತ್ತು ನಮ್ಮನ್ನು. ಸೊ ಏನಾದರೂ ಮಾಡಿ ಉರಿಸ್ಲೇಬೇಕು ಅಂತ ಫಿಕ್ಸ್ ಆಗಿದೆ ಅನಿಸುತ್ತೆ. ನೋಡಿ ಅಯ್ಯ ನಿನ್ನ ಲೈ ಆಫ್ ಆಗು, ಇನ್ನು ಸವಾಸ ಸಾಕು ನನಗಿವತ್ತು. ನಿನ್ನೆ ಮೊನ್ನೆ ಎಲ್ಲ ಚೆನ್ನಾಗಿ ಮಾಡಿಸ್ದೆ, ಸೊ ಅದಕ್ಕೆ ಇವತ್ತು ಉರಿಸ್ತಾ ಇದೆಯಾ ನಂಗೆ ಗೊತ್ತು. ಸೊ ಅದಕ್ಕೆ ಆಫು. ಸೊ ಪೋಟ್ರನ್ನ ಆಫ್ ಮಾಡಿದೆ. ಸೊ ಇವತ್ತು ಓಲಾದಲ್ಲೇ ಫುಡ್ಡು ಮಾತಾಡೋಣ. ರ್ಯಾಪಿಡೂ ಮಾಡಲ್ಲ ಗುರು, ರ್ಯಾಪಿಡನ್ನು ಆಫ್ ಮಾಡಿಬಿಡ್ತಾಯಿದ್ದೀನಿ. ಓನ್ಲಿ ಓಲಾದಲ್ಲಿ ಫುಡ್ಡು ಪಾರ್ಸಲ್ ಮಾಡೋಣ ಅಂತ ಫಿಕ್ಸ್ ಆಗಿಬಿಟ್ಟಿದ್ದೀನಿ. ಸೊ ಇವತ್ತು ಓಲಾ ಸ್ಟಾರ್ಟಿಂಗ್ ನಾನು ಅಂದಂಗೆ ನಿಮಗೆ ಎಲ್ಲ ಮಾಡೋಣ ಅಂತ ಅಂದ್ಕೊಂಡೆ. ಒಂದೊಂದು ಗೊತ್ತಾಯಿತು, ಎಲ್ಲ ಮಾಡಬೇಕು ಅಂದರೆ ಜಾಬಲ್ಲಿ ಜಂಡು ಬಾಂಬ್ ಇರಬೇಕು ಅಂತ. ಸೊ ಸುಮ್ಮನೆ ಯಾಕೆ ಬೇಕು ನಮಗೆ, ಬನ್ನಿ ಓಲಾದಲ್ಲಿ ಇವತ್ತು ಫುಡ್ಡು ಪಾರ್ಸಲ್ ಮಾಡೋಣ. ಬಸ್ 9620. ಹಾಂ ಅಣ್ಣ ಚೆಕ್ ಕರೋ 9620 ಮ್ಯಾಜಿಕ್ ಪಿನ್ 9620. हाँ ये बिल्लेना ಮಾತಾಡೋರು ರೆಸ್ಪಾನ್ಸ್ ಮಾಡಲ್ಲ ಗುರು. ಬಿಲ್ ಇದೆಯಾ ಹೌದು, ಇವತ್ತು ಪಿಕ್ ಮಾಡ್ತಾಯಿದ್ದೀನಿ ಫುಡ್ ಆರ್ಡ್ರು. ಸೊ ಫುಡ್ ಆರ್ಡ್ರನ್ನ ಪಿಕಪ್ ಮಾಡಬೇಕು ಅಂದರೆ ಬೇಜಾರೇನಪ್ಪ ಅಂದರೆ ಅಮೌಂಟ್ ಏನೋ ಚೆನ್ನಾಗಿ ಕೊಡ್ತಾನೆ ಓಲಾದಲ್ಲಿ, ಬಟ್ ರೆಸ್ಟೋರೆಂಟ್ ಅವರು ಸಿಕ್ಕಾಪಟ್ಟೆ ಡಿಲೇ ಮಾಡ್ತಾರೆ. ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ, ಅದಕ್ಕೆ ಮಾತು ಬರಲ್ಲ, ಆ ರೇಂಜಿಗೆ ಡಿಲೇ ಮಾಡ್ತಾರೆ. ಸೊ ಬನ್ನಿ ಹೋಗೋಣ. ಎಲ್ಲಿದೆ ಡ್ರಾಪ್ ನೋಡೋಣ ಬನ್ನಿ. ಎಷ್ಟು ಕಿಲೋಮೀಟರ್ ಇದೆ ಇಲ್ಲಿಂದ? 5.5 ಕಿಲೋಮೀಟರ್ಸ್ ಇದೆ. ಸೊ ಓಕೆ, ಹೋಗಿ ಡ್ರಾಪ್ ಮಾಡೋಣ ಬನ್ನಿ ಸ್ನೇಹಿತರೆ. ಸೊ ಫಸ್ಟ್ನೇ ಆರ್ಡ್ರು ಫುಡ್ ಆರ್ಡ್ರು ಅಂದರೆ ಲೈಕು ಟೋಟಲಿ ಇವತ್ತು 3ನೇ ಆರ್ಡ್ರು, ಬಟ್ ಓಲಾದಲ್ಲಿ ಫಸ್ಟ್ನೇ ಆರ್ಡ್ರು ಫುಡ್ ಆರ್ಡ್ರು. ಸೊ ಅದು ಕ್ಲಿಯರ್ ಆಗಿದೆ. ಸೊ ಎಷ್ಟಪ್ಪ ಕೊಟ್ಟವನ ಅಂದರೆ 97 ರೂಪಾಯಿ ಕೊಟ್ಟಿದ್ದಾನೆ. ಸೊ ಇದು ಗುರು, ಇದು 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 ಈ ಥರ ಕೊಡಬೇಕು, ಖುಷಿಯಾಗ್ಬಿಡ್ತೀವಿ. 5-6 ಕಿಲೋಮೀಟ್ರಿಗೆ 7 ಕಿಲೋಮೀಟ್ರಿಗೆ ಈ ಥರ ಎಲ್ಲ ಅಮೌಂಟ್ ಕೊಟ್ಟಾಗ ಖುಷಿಯಾಗುತ್ತೆ ಅಲ್ವಾ, ಏನಂತೀರಾ? ಬನ್ನಿ ನೋಡೋಣ. ಕೇಳಿ ಅವ್ರನ್ನ, ಒಂದು ನಿಮಿಷ ಬ್ರೋ. ಓಕೆ ಮ್ಯಾಮ್, ಥ್ಯಾಂಕ್ ಯು. ಏನಾಗಲ್ಲ ಮ್ಯಾಮ್. OTP ಓಕೆ. ಒಂದು ಸರ್ ಆನ್ಲೈನ್ ಪೇಮೆಂಟ್ ಅಲ್ಲ? ಥ್ಯಾಂಕ್ ಯು ಮ್ಯಾಮ್. ಸೊ ಇನ್ನೊಂದು ಆರ್ಡ್ರ್ ಬಿದ್ದಿದೆ ವಿಲ್ಸನ್ ಗಾರ್ಡನ್ಗೆ. ಸೊ ಇದು 800 ಮೀಟರ್ಸ್ ಅಂತ ತೋರಿಸ್ದ. 1 ಪಾಯಿಂಟ್ ಇದೆ. ಹಿಂಗೆ ಹೋಗ್ಬೇಕು, ಇಲ್ಲಿ ಹೋದರೆ ಆಗುತ್ತಾ? ಹಿಂಗೆ ಹೋಗ್ಬೇಕಿದೆ, ಇಲ್ಲೇ ಇದೆ. ಓಕೆ, ಇಲ್ಲ ಇದೆಯೋ ಇಲ್ಲ ಗೊತ್ತಿಲ್ಲ. ಓಕೆ ಸ್ನೇಹಿತರೆ, ಸೊ ಬನ್ನಿ ಹಿಂಗೆ ಹೋಗೋಕ್ಕಾಗುತ್ತಾ? ಅಣ್ಣ ಓಲಾ ಬ್ರೇಕ್ ಪ್ಯಾಡ್ಸು ಮುಂದೆ ಹಿಂದೆ ಫ್ರಂಟ್ದು ಒಂದು ಕೊಡಿ, ಬ್ಯಾಕ್ದು ಕೊಡಿ. ಹಾಂ ಹಾಂ, ಅದೊಂದು 100 ರೂಪಾಯಿ ಅಂತೆ. ಎಷ್ಟೊಂದು? 180. 100 ಅಲ್ಲಣ್ಣ, ನಮ್ಮವ್ರು ಕಳಿಸಿದ್ರು 100 ಅಂದರು. ಒಂದು ನಿಮಿಷ ಇರು. 180. ಎರಡೂನಾ? ಓ, ನಾನು ಅದೇ ತಾನೆ, ನಾನು ಶಾಕ್ ಆದೆ. ಅವ್ರಿಗೆ ಗೊತ್ತಿರೋರು ರೆಗ್ಯುಲರಾಗಿ ಬರ್ತೀವಿ ಅದಕ್ಕೆ. ಯಾವ್ದು ಫ್ರೆಂಡ್ ಯಾವ್ದು ಬ್ಯಾಕ್ ಇದೋ ಹೆಂಗೆ ಗೊತ್ತಾಗೋದೆ? ಓಕೆ ಓಕೆ, ಇದು ಬ್ಯಾಕಾ? ಯಾರು ಹಾಕ್ಕೊಡ್ತಾರ ಇಲ್ಲಿ? ಸದ್ಯಕ್ಕೆ ಫ್ರಂಟ್ ಒಂದು ಹಾಕ್ಕೊಡ್ಬೇಕು, ಅದಕ್ಕೆ ಫ್ರಂಟ್ ಒಂದು ಹಾಕ್ಕೊಡ್ಬೇಕು. ಎಲ್ಲಿ? ಆ ಕಡೆ ಮುಂದೆ ಹೋಗಿ ರೈಟಾ? ಓಕೆ, ಸ್ಕ್ಯಾನರ್ ನಂಬರಾ? ಸಿದ್ರೆ ಸೊ ಬ್ಯಾಕ್ ಮತ್ತು ಫ್ರಂಟು ಇದೋಗ್ಬಿಟ್ಟಿತ್ತು ಬ್ರೇಕ್ ಪ್ಯಾಡು. ಸೊ ಬ್ರೇಕ್ ಪ್ಯಾಡ್ ಹಾಕ್ಸೋಣ ಅಂತ ಇಲ್ಲೇ ಬಂದೆ. ಲೋಕಲಲ್ಲಿ ಹಾಕ್ಸ್ತಾ ಇದ್ದೀನಿ ಈ ಸರಿ. ಸೊ ಇಲ್ಲಿ ಲೋಕಲಲ್ಲಿ ಬಂದುಬಿಟ್ಟು ಕಮ್ಮಿ, JC ರೋಡಲ್ಲಿ ಕಮ್ಮಿಯಾಗಿ ಸಿಗುತ್ತೆ. 100-150 ಕಮ್ಮಿಯಲ್ಲೇ ಸಿಗುತ್ತೆ. ಅದೇ ನೀವು ಶೋರೂಮಲ್ಲಿ ಹೋದರೆ ಇಲ್ಲಿ 150-200 ರೂಪಾಯಿಲಿ ಆಗೋದು ಶೋರೂಮಲ್ಲಿ 1500ವರೆಗೂ ಹೇಳ್ತಾರೆ. ಬಟ್ ಆದರೆ ಇದು ಲೈಫ್ ಕಮ್ಮಿ ಬರುತ್ತೆ, ಅದು ಲೈಫ್ ಜಾಸ್ತಿ ಬರುತ್ತೆ, ಅಷ್ಟೇ ಡಿಫ್ರೆನ್ಸ್.
ಅಣ್ಣ ಹಂಗೆ ಇದೊಂದು 2 ಇದು ಹಾಕ್ಕೊಟ್ಬಿಡಿ ಅಷ್ಟೆ. ಪೋಟರು ತೋಲಿ ಓಕೆ ಸರ್. ಅಣ್ಣ ಗೀತಾ ಎಂಟರ್ಪ್ರೈಸಸ್. $177. ಚೇಂಜ್ ಇದೆಯಾ? 20 rupees ಚೇಂಜ್ ಇದೆಯಾ? ಚೇಂಜ್ ಇಲ್ಲ, ಆನ್ಲೈನ್ ಮಾಡಿಬಿಡ್ತೀರಾ? ಸ್ಕ್ಯಾನ್ ಮಾಡಿ. ಅಲ್ಲ ನೀವು ಆನ್ಲೈನ್ ಮಾಡಿಬಿಡಿ. ಹಾಂ ಹಾಂ ஓப்பன் பண்ணிப்போ அதில் கெனான் இன்க்ளூடு. ಕೋಟ್ರಲ್ಲಿ ಹಾಂ ಬರ್ತಾ ಬರ್ತಾ ಜಾಸ್ತಿ ಮಾಡ್ತಾನೆ ಇದ್ದಾರೆ. ಅದು ಟೈಮಿಂಗ್ ಮೇಲೆ ಇದು ಮಾಡ್ತಾರೆ. ಅಮೌಂಟ್ 177 ಸ್ಕ್ಯಾನರ್. ಈಗ ಈ ಮಳೆ ಬಂದರೆ ಟ್ರಾಫಿಕ್ ಟೈಮ್ ಇರ್ತದಲ್ಲ, ಆ ಟೈಮಲ್ಲಿ ಜಾಸ್ತಿ ತೋರಿಸ್ತಾನೆ. ನಾರ್ಮಲ್ ಟೈಮಲ್ಲಿ ಅಮೌಂಟ್ ನಾರ್ಮಲ್ ಇದು ಮಾಡ್ತಾರೆ. ಅಣ್ಣ ಹೋಗಿ ಹೋಗಿ. ಥ್ಯಾಂಕ್ ಯು. ಸೊ ಗಾಡಿಗೆ ಚಾರ್ಜ್ ಖಾಲಿಯಾಗಿದೆ. ಸೊ ಬಂದು ಗಾಡಿಗೆ ಚಾರ್ಜ್ ಹಾಕೋಣ ಅಂತ ಇಲ್ಲ ಬಂದಿದ್ದೀನಿ. ಸೊ ಯಾರೋ ಒಬ್ರು ಹಾಕಿದ್ದಾರೆ ನೋಡಿ. ಒಂದು ಗನ್ ವರ್ಕ್ ಆಗುತ್ತೆ, ಒಂದು ಗನ್ ವರ್ಕ್ ಆಗೋಲ್ಲ. ಪ್ರತಿ ಕಡೆ ಇದೇ ಪ್ರಾಬ್ಲಮ್ಮು. ಸೊ ಎಲ್ಲಾದರೂ ಸರಿ ಚಾರ್ಜಿಗೆ ಹಾಕೋಣ ಅಂದರೆ ಇದೇ ತೊಂದರೆ. ಒಂದು ಕಡೆ ವರ್ಕ್ ಆದರೆ ಒಂದು ಕಡೆ ವರ್ಕ್ ಆಗ್ತಾ ಇಲ್ಲ. ಐ ಥಿಂಕ್ ಇವತ್ತು ಮತ್ತೆ ಸಿಕ್ಕಾಪಟ್ಟೆ ಮಳೆ ಬರೋ ಥರ ಇದೆ. ಏನಕ್ಕಪ್ಪ ಅಂದರೆ ವೆದರ್ ಫುಲ್ ಚೇಂಜ್ ಆಗಿಬಿಟ್ಟಿದೆ. ಫುಲ್ಲು ಗಾಳಿ ಬರ್ತಾಯಿದೆ, ಸಿಕ್ಕಾಪಟ್ಟೆ ಜೋರಾಗೋ ಥರ ಇದೆ. ಸೊ ಈಗ ಒಂದು ಓಲಾದಲ್ಲಿ ಫುಡ್ ಆರ್ಡ್ರ್ ಬಿದ್ದಿದೆ. ಇವ್ರ ಮೇಲೆ ಲೇಟ್ ಮಾಡ್ತಾಯಿದ್ದಾರೆ ಮೆಕ್ಡೊನಾಲ್ಡ್ಸ್ ಅವರು. ಇವರೇನಾದರೂ ಬೇಗ ಕೊಟ್ಟು ಮನೆ ಕಡೆ ಹೋಗ್ಬಿಡೋದಪ್ಪ. ನನ್ನ ಗಾಡಿ ಕರಿಯ ಶಾಪ ಹಾಕಿದ್ದಾನೆ ಅನಿಸುತ್ತೆ. ಏನಕ್ಕಪ್ಪ ಅಂದರೆ ಬೆಳಗ್ಗೆ ನಾನು ಓಲಾನ $180 ಕೊಟ್ಟು ಕ್ಲೀನಾಗಿ ಜಿಗಿ ಅಂತ ವಾಟರ್ ವಾಶ್ ಮಾಡಿಸಿದೆ. ಬಟ್ ಸಂಜೆ ಆಗೋಷ್ಟಿಗೆ ಮತ್ತೆ ಮಳೆ ಬರ್ತಿದೆ. ಗೊತ್ತಲ್ಲ ಇನ್ನು ನನ್ನ ಗಾಡಿ ಕತೆ ಏನಾಗುತ್ತೆ ಅಂತ. ಸರ್ OTP ಒಂದು ಸೆಕೆಂಡ್. 4992. ಓಕೆ ಸರ್, ಥ್ಯಾಂಕ್ ಯು. ನನಗೆ ನನ್ನ ಗಾಡಿ ನೋಡಿ ಬೇಜಾರಾಗೋಯ್ತು. ಏನಕ್ಕಪ್ಪ ಅಂದರೆ ಬೆಳಗ್ಗೆ ಎಲ್ಲ $180 ಕೊಟ್ಟು ರಾಣಿ ಥರ ರೆಡಿ ಮಾಡಿಸಿದೆ. ಬಟ್ ಆದರೆ ಸಂಜೆ ಆಗೋಷ್ಟಿಗೆ ಮತ್ತೆ ಮಳೆ ಬಂತು. ಸೊ ನನಗೆ ಯಾಕೋ ಮನ್ಸಿಗೆ ಬೇಜಾರಾಯಿತು. ಅದಕ್ಕೆ ಇವತ್ತು ಡ್ಯೂಟಿ ಸಾಕಪ್ಪ ಅನಿಸ್ಬಿಡ್ತು. ಏನಕ್ಕಪ್ಪ ಅಂದರೆ ಮತ್ತೆ ಹೋದರೆ ಪಕ್ಕ ಗಲೀಜಾಗುತ್ತೆ ಗಾಡಿ ಅಂದ್ಬಿಟ್ಟು. ಸೊ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸೊ ಟೋಟಲಾಗಿ ಇವತ್ತು ಎಷ್ಟಪ್ಪ ಅರ್ನಿಂಗ್ಸ್ ಆಗಿದೆ ಅಂದರೆ ಪೋರ್ಟರಲ್ಲಿ ಬಂದು 354 ಆಗಿದೆ. ಸೊ ಓಲಾದಲ್ಲಿ ಬಂದುಬಿಟ್ಟು 514 ಆಗಿದೆ. ನಿಮ್ಗೆ ಇಲ್ಲಿ ಸ್ಕ್ರೀನ್ಶಾಟ್ ಹಾಕಿರ್ತೀನಿ, ನೋಡ್ಕೊಳ್ಳಿ. ಆಮೇಲೆ ಅದನ್ನು ಇದು ಮಾಡ್ಕೊಬೇಡಿ. ಸೊ ಇದು ಪಾರ್ಟ್ ಟೈಮ್ ಅಂದ್ಕೊಳ್ಳಿ. ಸೊ ಫುಲ್ ಟೈಮ್ ಅಂತೂ ಮಾಡೋಕ್ಕಾಗಲಿಲ್ಲ. ಸೊ ಈ ವಿಡಿಯೋ ಹೆಂಗೆ ಅನಿಸ್ತು ಅಂತ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಾನು ನಿಮ್ಮ ಪ್ರೀತಿಯ ಶಂಕರ್. ಜೈ ಹಿಂದ್, ಜೈ ಕರ್ನಾಟಕ, ಮತ್ತೆ ಬೈ ಫ್ರೆಂಡ್ಸ್.